ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನಿನ್ನು ಹೊಸಗೆ ರಾಲ್ ಗೇಮಿಂಗ್ ಕನ್ನಡ. ಎಲ್ಲ ವಿಡಿಯೋಗಳನ್ನೆಲ್ಲ ಒಂದು ವಿಡಿಯೋ ಬನ್ನಿ, ಎಲ್ಲ ಥರ ವಿಡಿಯೋಗಳು ಒಂದು ಚಾನಲಲ್ಲಿ ಎಲ್ಲ ಥರ ವಿಡಿಯೋಗಳು ಹಾಕ್ತೀನಿ. ಯಾವ ಥರ ಅಂದರೆ ಗೇಮಿಂಗ್ ವೀಡಿಯೋಸು, ನೆಕ್ಸ್ಟ್ ಯಾವ ಬಸ್ಸನ್ನೇ ರಿಲೀಸ್ ಮಾಡಬೇಕು ಅಂತ ವಿಡಿಯೋ ಕಮೆಂಟ್ ಹಾಕ್ತೀನಿ. ಇವತ್ತು ನಾ ತಂದಿದ್ದೀನಿ ಟೀಮ್ ಗ್ಯಾಲಕ್ಸಿ ಬಸ್ ಫುಡ್ 30 ಆ್ಯನಿಮಲ್ಸ್ ಬಸ್ ಫುಡ್. ಇದು ಸೂಪರ್ ಅಂದರೆ ಸೂಪರ್ ಆಗಿರುವಂಥ ಬಸ್ ಫುಡ್. ಇದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ, ಯಾಕಂದರೆ ಹೊಸ ಯೂಟ್ಯೂಬರು ಮುಂದೆ ವೀಡಿಯೋ ಬರುತ್ತೆ. ಈ ವಿಡಿಯೋಗೆ ನಾನು 100 ಲೈಕ್ಸ್ ಟಾರ್ಗೆಟ್ ಹಾಕಿದ್ದೀನಿ, 10 ಸಬ್ಸ್ಕ್ರೈಬರ್ ಇಟ್ಟಿದ್ದೀನಿ. ನೋಡೋಣ ಎಷ್ಟು ಸಬ್ಸ್ಕ್ರೈಬರ್ಸು ಎಷ್ಟು ಲೈಕ್ಸ್ ಬರುತ್ತೆ ಅಂತ. ವ್ಯೂಸು ಒಂದು 1K ಇಟ್ಟಿದ್ದೀನಿ. ನೋಡೋಣ, ಎಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ತಿದ್ರಲ್ಲ ಟೀಮ್ ಗ್ಯಾಲಕ್ಸಿ ಬಸ್ ಮೂಡ್ ಅಂತ ಇರುವಂಥದ್ದು. ಇದು ಪಾರ್ಟಿ ಅನಿಮಲ್ ಬಸ್ ಮೂಡ್. ಇದು ಫ್ರಂಟ್ ಲುಕ್ ಆಗಿರುತ್ತೆ. ಇದು ಬಂದ್ಬಿಟ್ರೆ ಸೈಡ್ ಲುಕ್ಕು, ರೈಟ್ ಸೈಡ್ ಲುಕ್ಕು. ಇಲ್ಲಿ ಗ್ಲಾಸ್ ಮೇಲೆ ಪಾರ್ಟಿ ಅನಿಮಲ್ ಅದೆಲ್ಲ ಹಾಕ್ತಿರೋದು. ದ ಪಾರ್ಟಿ ಅನಿಮಲ್ ಇಲ್ಲಿ ದ ಬೋರ್ಡ್ ಎಲ್ಲ ಹಾಕ್ತಿರೋದು. ಜಾಸ್ತಿ ಏನು ಮಾಡಿಫೈಡ್ ಮಾಡೋಕ್ಕೆ ಹೋಗಿಲ್ಲ ಬಸ್ನ, ಎಷ್ಟು ಕಷ್ಟಪಟ್ಟಿದ್ದಾರೆ. ಮುಂದೆ ನೋಡಿದ್ರೆ ಬ್ಯಾಕ್ ಸೈಡ್ ಲುಕ್ಕು ಸೂಪರ್ ಅಂದರೆ ಸೂಪರ್ ಆಗಿದೆ. ಕಲೀಬತ್ತ ಬರೆದಿರೋದಲ್ಲಿ ಕ್ಲಾಸ್ ಮೇಲೆ ಇಲ್ಲಿ ದಾಕು ಎಲಿಫೆಂಟ್ ಅದಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಎಲಿಫೆಂಟ್ ಚಿತ್ರ ಹಾಕಿದ್ರಲ್ಲ ಅದು. ಈ ಕಡೆ ಸೈಡ್ ಲುಕ್ ಬಂದರೆ ಲೆಫ್ಟ್ ಸೈಡು ಅದೇ ಥರ ಏನಿಲ್ಲ. ದ ಪಾರ್ಟಿ ಅನಿಮಲ್ಲು ದ ಬೋಲ್ಡ್ ಮೇಲೆ ಅಂತ ಹಾಕಿದ್ದಾರೆ ಅಷ್ಟೇ, ಏನು ಚೇಂಜಸ್ ಇಲ್ಲ. ನೋಡ್ತಿರ್ಬೋದು ಇದರಲ್ಲಿ 3 ಆ್ಯನಿಮೇಷನ್ ಕೀ ಕೂಡ ಕೊಟ್ಟಿರುವಂಥದ್ದು. ನೀವು ನೋಡ್ತಿದ್ರಲ್ಲ 1, 2, 3 ಅಂತಿದೆಯಲ್ಲ ಮೇಲೆ ನೋಡ್ತಿರ್ಬೋದು. ನೀವು ನೋಡ್ತಿರ್ಬೋದು ಈ ಥರ ಗೇರ್ ಬಾಕ್ಸ್ ಬೇಕು ಅಂದರೆ ಅದರ ಸಪ್ರೇಟ್ ವಿಡಿಯೋ ಮಾಡಾಕ್ತೀವಿ. ಇದು ಬಸ್ ಮೂಡು ಸ್ವಲ್ಪ ಅನಿವಾರ್ಯ ಡೌನ್ಲೋಡ್ ಮಾಡಬೇಕಾಗುತ್ತೆ. ಇದೇ ವಿಡಿಯೋದಲ್ಲಿ ಇರುತ್ತೆ ಮಾಹಿತಿ. ಯಾರು ಸ್ಕಿಪ್ ಮಾಡದೆ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ಕನ್ನಡ ಯೂಟ್ಯೂಬರ್ನ ಬೆಳೆಸಿ ಅಂತ ಹೇಳ್ತಾ, ಯಾಕಂದರೆ ನಮ್ಮ ಕನ್ನಡ ಕಮ್ಯುನಿಟಿ ತುಂಬ ಲಾಸ್ ಆಗಿದೆ ಯೂಟ್ಯೂಬ್ ಚಾನಲಲ್ಲಿ. ಅದೇ ಬಸ್ಸಿಡ್ ರೂಪ್ ಮಾಡೋದು ಗೇಮಿಂಗ್ ವೀಡಿಯೋಸ್ಗಳೆಲ್ಲ ಜಾಸ್ತಿ ಓಡ್ತಾ ಇಲ್ಲ. ಅದಕ್ಕೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆದನ್ನ ಕ್ಲಿಕ್ ಮಾಡಿದ್ರೆ ಅದು ಏನೋ ಆಗುತ್ತೆ ಗುರು. ಅದು ಒಳ್ಳೆ ನನಗೂ ಸ್ವಲ್ಪ ಅರ್ಥ ಆಗಿಲ್ಲ. ಒಳ್ಳೆಯದು ಏನೋ ಆಗುತ್ತೆ ಗೊತ್ತಿಲ್ಲ. ಎರಡನೇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಾಲೆಟ್ ಓಪನ್ ಆಗುವಂಥದ್ದು ನಿಮಗೆ ನೋಡ್ತಿರೋದ್ರಲ್ಲ. ಒಂದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬಾಲೆಟ್ ಓಪನ್ ಆಗುತ್ತೆ. ಎರಡನೇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ವಿಚಾರಿ ಎಲ್ಜಿಲ್ದು ಒಂದು ಹೇಳಿದ್ರೆ ಅಲ್ಲಿ ಬರ್ದಿತ್ತಲ್ಲ ಅಲ್ಲಿ ಪಾರ್ಟಿ ಅನಿಮಲ್ ಅಂತ, ಅದು ಓಪನ್ ಆಗಿಬಿಡುತ್ತೆ ನಿಮಗೆ. ಎರಡನೇದು ಕ್ಲಿಕ್ ಮಾಡಿದ್ರೆ ಇದು ಜಾಸ್ತಿ ಲೈಟಿಂಗ್ಸ್ ಕೂಡ ಆ್ಯಡ್ ಮಾಡಿಲ್ಲ. ಇದು ಸುಮ್ಮನೆ ಸಿಂಪಲ್ ಬಸ್ ಬಿಡು. ಎರಡನೇದು ಕ್ಲಿಕ್ ಮಾಡಿದ್ರೆ ನಾನು ಹೇಳಿದ್ರೆ ಆಗಲೇ ತೋರಿಸ್ತಿರ್ತಾರೆ ಇಲ್ಲಿ ಪಾರ್ಟಿ ಅನಿಮಲ್ ಅಂತಿಲ್ಲ, ಅದು ಓಪನ್ ಆಗುವಂಥದ್ದು ನೋಡ್ತಿರಲ್ಲ. ಈ ಕಡೆ ಒಳ್ಳೆ 3ನೇ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗೆ ಒಳ್ಳೆ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಏನಂತ ಗೊತ್ತಿಲ್ಲ. ಅದು ಏನೋ ಕೆಳಗೆ ವೀಲಿನ ಕೆಳಗೆ ಅದೇನೋ ಶಾಡ ಬರುತ್ತೆ, ಅದೇನೋ ಗೊತ್ತಿಲ್ಲ. 3ನೇ ಆನಿಮೇಷನ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಶಾಡ ಇರುತ್ತಲ್ಲ ಅದು ಹೋಗುತ್ತೆ. ನೋಡ್ತಿರ್ಬೋದು ನೀವು ಅಲ್ಲಿ ಶಾಡ ಬರುತ್ತೆ. 3ನೇದು ಆಫ್ ಮಾಡಿದ್ರೆ 3ನೇ ಮಾಡಿಬಿಟ್ರೆ ಅಲ್ಲಿ ಶಾಡ ಹೋಗುತ್ತೆ. ಈಗ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಬರುತ್ತೆ. ಯಾರು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಿ ಅಂತ ತಿಳಿಸ್ಕೊಡ್ತಿದ್ದೀನಿ. ಯಾಕಪ್ಪ ಅಂದರೆ ನಿಮ್ಗೆ ಏನಾದ್ರು ಸ್ಕಿಪ್ ಮಾಡಿದ್ರೆ ವೀಡಿಯೋನ ಹೆಂಗೆ ಹಾಕೊಳ್ಳೋದು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬನ್ನಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನನ್ನ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಬಸ್ ಮೂಡ್ ರಿಲೀಸ್ ವೀಡಿಯೋ ಅಂತ ಕೊಟ್ಬಿಟ್ಟು ಲಿಂಕ್ ಹಾಕಿರ್ತೀನಿ, ಯೂಟ್ಯೂಬ್ ಲಿಂಕ್. ಆ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಓಪನ್ ಮಾಡ್ಕೊಂಡು ಒಂದು ಯೂಟ್ಯೂಬ್ ಇದ್ರ ವೀಡಿಯೋ ಓಪನ್ ಆಗುತ್ತೆ. ನಂತರದ್ದೇ ಒಂದು ಲೈಕ್ ಹೊಡೆದು ಬಿಡಿ ಕೂಡ, ಒಂದು ಲೈಕ್ ಹೊಡೆದು ಬಿಡಿ. ತುಂಬ ಅಂದರೆ ತುಂಬ ಕಷ್ಟಪಟ್ಟಿರ್ತಾರೆ. ಒಂದು ಮೂಡ್ ರಿಲೀಸ್ ಮಾಡೋದು ಅಂದರೆ ಸುಲಭ ಅಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಯಾವುದು ಇಲ್ಲಿ ಬೋರ್ ಹಾಕಿದ್ದೀರ ಅದ್ರ ಕ್ಲಿಕ್ ಮಾಡಿ. ಇಲ್ಲಿ ಝೆಡ್ ಆಸ್ರಾ ಇಚ್ಚರ್ ಸ್ಟ್ರೋಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಶೇರ್ ಬಿಡ್ಸ್ ಕಾವಿಂದ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಾ ಇದ್ರಲ್ಲ ನೋಡ್ತಿದ್ದೀರಲ್ಲ. ನಾನು ಅದೇನಾದ್ರು ಬರಲಿಲ್ಲ ಅಂದರೆ ಮತ್ತೆ ಒಂದೊಂದ್ಸಲ ಕ್ಲಿಕ್ ಮಾಡಿ. ಆಗಲೂ ಬರಲಿಲ್ಲ ಅಂದರೆ ಅದ್ರ ಕೆಳಗೆ ಲಿಂಕ್ನ ಓಪನ್ ಮಾಡಬೇಕು. ಅದ್ರ ಕೆಳಗೆ ಲಿಂಕ್ನ ಓಪನ್ ಮಾಡಿ. ಝೆಡ್ ಆಸ್ರಾ ಈಚರ್ ಅಪ್ಡೇಟ್ ವರ್ಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆ್ಯಡ್ಸ್ ಬರ್ತವೆ. ಆ್ಯಡ್ಸ್ಗೆಲ್ಲ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ಸ್ನ ಕಳ್ಸ್ಕೊಂಡು ಮಾಡ್ಕೋಬೇಕಾದ್ರೆ ಇಲ್ಲಿ ಡೌನ್ಲೋಡ್ ಶೇರ್ ಬಿಡ್ಸ್ ವೆಬ್ಸೈಟಿಂದ ಕೊಟ್ಟಿರುವಂಥದ್ದು ಲಿಂಕು ತುಂಬ ಈಸಿಯಾಗಿದೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಇಲ್ಲಿ 5, 4, 3, 2, 1 ಸೆಕೆಂಡ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಇಲ್ಲೋಡ್ ಫೋಲ್ಡರ್ ಓಪನ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಬ್ಯಾಕ್ ಹೋಗ್ಬಿಡ್ತಪ್ಪ ಅಂದರೆ ಏನಿಲ್ಲ, ಅದು ಡೌನ್ಲೋಡ್ ಆಗಿರುತ್ತೆ. ಏನಾದ್ರು ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಬ್ಯಾಕ್ ಹೋಗಿ ನಾನು ಹೇಳೋದೆಲ್ಲ ಝೆಡ್ ಆಚರ್ ಆ್ಯಪ್ನ ಓಪನ್ ಮಾಡ್ಕೊಂಡು ನೋಡಿ. ಬೇಕಿದ್ರೆ ಆ ಫೈಲು ಹೆಂಗೆ ಬಂದಿರಬೇಕು 14 MB ಇರಬೇಕಾಗುತ್ತೆ. ಕರೆಕ್ಟಾಗಿರೋ ಫೈಲ್ 14 MB ಇರಬೇಕಾಗುತ್ತೆ. ಅವರು ಫೈಲು 14 MB ಇದ್ದರೆ ಮಾತ್ರ ಅದು ಬಸ್ಸು ಬರುತ್ತೆ ನಿಮ್ಮ ಗೇಮ್ಗೆ, ಇಲ್ಲಾಂದರೆ ಬರೋಲ್ಲ. ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಿರಲ್ಲ ಝೆಡ್ ಆಚರ್ ಜಿಪ್ ಡೌನ್ಲೋಡ್ ಆಗಿದೆ. ಅದು 14 MB ಕರೆಕ್ಟ್ ಇದೆ. 14 MB 458 KB ಇರುವಂಥದ್ದು.
ಈಗ ನೀವು ಬ್ಯಾಕ್ ಹೋಗಿ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನೀಡಿರುವ ಲಿವರಿ ವಿಡಿಯೋ ಲಿಂಕ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಲಿವರಿ ವಿಡಿಯೋ ಲಿಂಕ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಮೋರ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಮೋರ್ ಅಂತ ಕ್ಲಿಕ್ ಮಾಡಿ, ಲಿವರಿ ಲಿಂಕ್ ಏನು ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಅವ್ರದ್ದೇ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿ ಆ್ಯಡ್ಸ್ ಎಲ್ಲ ಬರ್ತದೆ, ನೋಡ್ತಿದ್ರಲ್ಲ. ಆ್ಯಡ್ಸ್ ಬೇಕು ಅಂದರೆ ಈ ಥರ ಓಪನ್ ಆಗುವಂಥದ್ದು. ಈ ಥರ ಓಪನ್ ಆದಮೇಲೆ ಇಲ್ಲಿ ಸ್ವಲ್ಪ ಕೆಳಗೆ ಬರಬೇಕಾಗುತ್ತೆ. ಈ ಥರ ಅದನ್ನೆಲ್ಲ ಕೊಟ್ಟಿರ್ತಾರೆ, ಅದು ಏನಿಲ್ಲ. ಇಲ್ಲಿ ಲಿವರಿ ಲಿಂಕ್ ಅಂತಿದ್ರು, ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಗೂಗಲ್ ಡ್ರೈವ್. ಇಲ್ಲಿ 4 ಯಾವ್ದಾರು ಕ್ಲಿಕ್ ಮಾಡಿದ್ರೆ ಒಳಗಾಗುತ್ತೆ. 4 ಸಜೆಸ್ಟ್ ಕೊಡೋದು 4 ಅದನ್ನ ಕ್ಲಿಕ್ ಮಾಡಿ 4 ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದ್ರು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ಮೇಲೆ ಅದು ಇಮಿಡಿಯೇಟ್ಲಿ ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು, ಡೌನ್ಲೋಡ್ ಆಗ್ತಾ ಇದೆ, ತೋರಿಸ್ತಿದ್ದಾರೆ. ಡೌನ್ಲೋಡ್ ಫೋಲ್ಡರ್ ನೋಡ್ತಿರ್ಬೋದು ನೀವು, ಡೌನ್ಲೋಡ್ ಆಗ್ತಾ ಇದೆ. ಅದು ನಾನು ಮೊದಲೇ ಡೌನ್ಲೋಡ್ ಮಾಡಿದೆ, ನೀವು ಮತ್ತೆ ಡೌನ್ಲೋಡ್ ಮಾಡ್ತಾ ಇದ್ದೀನಿ, ನೋಡ್ತಿದ್ದಾರಲ್ಲ. ಈಗ ನೀವು ನಿಮ್ಮ ಒಂದು ಝೆಡ್ ಆ್ಯಚರ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಫೋಲ್ಡರ್ ಹೋಗಿ ಝೆಡ್ ಆ್ಯಚರ್ ಆ್ಯಪ್ನ ಓಪನ್ ಮಾಡ್ಕೊಂಡು ಸರ್ಚ್ ಬೇಕು 3 ಚಿಕ್ಕ ಕಾಣಿಸ್ತಿಲ್ಲ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಡೇಟ್ ಅಂತಿದ್ದಾರೆ, ಅದನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಮ್ಮ ಒಂದು ಫೈಲ್ ಲಾಸ್ಟ್ ಟೈಮ್ ಹೋಗುತ್ತೆ. ಈಗ ಸೀದಾ ಕೆಳಗೆ ಹೋಗ್ಬಿಡಿ, ಈ ಝೆಡ್ ಆ್ಯಚರ್ ಜಿಪ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಇಮಿಡಿಯೇಟ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಪಾಸ್ವರ್ಡ್ ಇಲ್ಲ ಬರೋ, ಪಾಸ್ವರ್ಡು ಮುಂದೆ ಅವರೇನು ಕೊಡೋಲ್ಲ. ಆಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ A to Z ಮೇಲೆ ಕ್ಲಿಕ್ ಮಾಡಿ. ಆಗಲೇ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆದರೆ ಈಗ A to Z ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಇದು ನಮ್ಮದು ಝೆಡ್ ಆ್ಯಚರ್, ಝೆಡ್ ಅನ್ನೋದು ಅಷ್ಟರಲ್ಲಿ ಸೇವ್ ಆಗುತ್ತೆ. ನೋಡ್ತಿರ್ಬೋದು, ಝೆಡ್ ಆ್ಯಚರ್ ಈಚರ್ ಬೆಸ್ ನೋಡುತ್ತಿದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗ್ ಪ್ರೆಸ್ ಮಾಡಿ, ಇಲ್ಲಿ ಕಟ್ ಅಂತ ಬರುತ್ತೆ, ಕಟ್ ಆಪ್ಷನ್ ದೊಡ್ಡದಾಗಿ ಡೌನ್ಲೋಡ್ ಆಗ್ತಿದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಸ್ ಶೀಟ್ ಫೋಲ್ಡರ್ ಹುಡುಕ್ಬೇಕಾಗುತ್ತೆ. ಬಸ್ ಶೀಟ್ ಫೋಲ್ಡರ್ ಓಪನ್ ಮಾಡಿ. ಇಲ್ಲಿ 3 ಸರ್ತಿ ಇರೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ ಸಿಂಬಲ್ ಕಾಣಿಸ್ತಾ ಇದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ರೀಪ್ಲೇಸ್ ಅಂತ ಕಾಣುತ್ತೆ, ನಿಮ್ಗೇನಂತ ಕೇಳಲ್ಲ. ಈಗ ನೀವು ನಿಮ್ಮ ಒಂದು ಬಸ್ ಗೇಮನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಬಸ್ ಗೇಮನ್ನು ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ಬಂದಿರುತ್ತೆ. ಈ ಥರ ಬಂದಾಗ ನಿಮ್ಮದು ಬಸ್ ಮೂಡು ಇರೋಲ್ಲ, ಈ ಥರ ಇರೋಲ್ಲ ಬಸ್ಸು. ನಾನು ಲಿವರಿ ಆ್ಯಡ್ ಮಾಡಿದ್ದೀನಿ. ಲಿವರಿ ಬೇಕು ಅಂದರೆ ಸೂಪರ್ ಗೇಮಿಂಗ್ ಕನ್ನಡ ಚಾನಲ್ಗೆ ಓಪನ್ ಮಾಡ್ಬೋದು. ಇಲ್ಲಿ ಹೆಂಗಪ್ಪ ಬಸ್ ಮಾಡೋಕ್ಕೊಳ್ಳೋದು, ಇಲ್ಲಿ ಗ್ಯಾರೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಕ್ಕಪಕ್ಕ 2 ಆರೋ ಮಾರ್ಕ್ ಇದೆಯಲ್ಲ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಕ್ಕಪಕ್ಕ 2 ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಸ್ಸು ಈ ಥರ ಬಂದಿರುತ್ತೆ. ಆದರೆ ಅದು ಟೀಮ್ ಗ್ಯಾಲಕ್ಸಿ ಅಂತ ಬಂದಿರಲ್ಲ, ಅದು ಬಸ್ ಮೂಡು ಸ್ವಲ್ಪ ಅದಕ್ಕೆ ಲಿವರಿನ ಆ್ಯಡ್ ಮಾಡಬೇಕು. ಈ ಥರ ಬಂದಿರುತ್ತೆ. ಇಲ್ಲಿ 3ನೇದು ಕಾಣಿಸ್ತಾ ಇದೆಯಲ್ಲ, 3ನೇ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. 3ನೇ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಲಿವರಿ ಅನ್ನೋದು ಆಪ್ಷನ್ ಬರುತ್ತೆ, ಬ್ರೌಸ್ ಲಿವರಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ, ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ಅಲ್ಲಿ ನೀವು ಒಂದು ಡೌನ್ಲೋಡ್ ಮಾಡಿರೋ ಲಿವರ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿದ್ಮೇಲೆ ಒಂದು 3 to 4 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ಈ ಥರ ಒಂದು ಸ್ಟಕ್ ಆಗುತ್ತೆ. ಸ್ಟಕ್ ಆದರೆ ಇಲ್ಲಿ ನಿಮ್ಮ ಲಿವರಿ ಕುಂತ್ಕೊಳ್ಳೋಕ್ಕೆ ಟೈಮ್ ತಗೊಳುತ್ತೆ. ಅದೆಲ್ಲರೂ ಲಿವರಿ ಏನಾದ್ರು ಕರೆಕ್ಟಾಗಿ ಡೌನ್ಲೋಡ್ ಆಗಿಲ್ಲ ಅಂದರೆ ಮತ್ತೆ ರೀಕಾಗುತ್ತೆ. ಇಲ್ಲಿ ನನ್ನದು ಗ್ಯಾಲಕ್ಸಿ ನಂದು ಕರೆಕ್ಟಾಗಿ ಡೌನ್ಲೋಡ್ ಆಗಿದೆ. ಇಲ್ಲಿ ಆ್ಯಪ್ ಆಗಿಲ್ಲ, ನಿಮ್ಮ ಕ್ಲಿಕ್ ಮಾಡಿ. ಇಲ್ಲಿ ನೀವು ದುಡ್ಡಾರು ಇದ್ದರೆ ದುಡ್ಡು ಕೊಡ್ಬೋದು, ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಆ್ಯಡ್ ಮಾಡಬೇಕಾಗುತ್ತೆ ನೀವು.